ನ್ಯಾಯದ ವಿಷಯದಲ್ಲಿ ಈ ದೇಶದ ಕಟ್ಟಕಡೆಯ ವ್ಯಕ್ತಿಯ ಆಶಾವಾದ ಇರೋದು ನ್ಯಾಯಾಂಗದ ಮೇಲೆ. ಜನಸಾಮಾನ್ಯರು ರಾಜಕಾರಣಿಯನ್ನ ನಂಬೋದಿಲ್ಲ, ಅಧಿಕಾರಿಗಳನ್ನು ಕೂಡ ನಂಬೋದಿಲ್ಲ. ಆದರೆ ಅವರು ನ್ಯಾಯಾಂಗವನ್ನು ನಂಬುತ್ತಾರೆ, ನ್ಯಾಯಾಧೀಶರ ಮೇಲೆ ವಿಶ್ವಾಸ ಇಡ್ತಾರೆ. ಆದರೆ ಇದೀಗ ಈ ವಿಶ್ವಾಸಾರ್ಹ ಸಂಸ್ಥೆಯು ಕಟಕಟೆಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅವರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಚಂದ್ರಚೂಡ್ ಅವರ ಕುಟುಂಬ ಸಮೇತ ಪೂಜೆ ನೆರವೇರಿಸಿದ್ದಾರೆ. ಹಾಗಂತ ಇದರಲ್ಲಿ ವಿಶೇಷ ಏನು ಅಂತ ನೀವು ಪ್ರಶ್ನಿಸಬಹುದು. ಓರ್ವ ವ್ಯಕ್ತಿಯಾಗಿ ನರೇಂದ್ರ ಮೋದಿ ಅವರಿಗೆ ಇಂತಹ ಭೇಟಿ ಕೊಡುವ ಸ್ವಾತಂತ್ರ್ಯ ಇಲ್ಲವೇ ಎಂದು ವಾದಿಸಬಹುದು. ಸಿಜಿಐ ಚಂದ್ರಚೂಡ್ ಅವರಿಗೆ ವೈಯಕ್ತಿಕ ಬದುಕು ಅನ್ನೋದು ಇಲ್ಲವೇ ಎಂದು ಕೇಳಬಹುದು. ಆದರೆ ನಿಜಕ್ಕೂ ಈ ವಿಷಯ ಇಷ್ಟು ಸರಳವಾ? ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಅವರೇ ಈ ಭೇಟಿಯನ್ನು ವಿರೋಧಿಸಿದ್ದಾರೆ. ಇವರಂತೆ ಹಲವಾರು ಕಾನೂನು ತಜ್ಞರು, ಸಂವಿಧಾನ ಪ್ರಿಯರು ಮತ್ತು ಸಾಮಾನ್ಯ ನಾಗರಿಕರು ಕೂಡ ಈ ಭೇಟಿಯನ್ನು ಪ್ರಶ್ನಿಸಿದ್ದಾರೆ. ಯಾಕಂದರೆ ಕೇಂದ್ರ ಸರ್ಕಾರವೇ ಪ್ರತಿವಾದಿಯಾಗಿರುವ ಹಲವಾರು ಪ್ರಕರಣಗಳು ಸಿಜಿಐ ಅವರ ಬಳಿ ಇದೆ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿಯನ್ನು ಇಬ್ಬಾಗ ಮಾಡಿದ ಪ್ರಕರಣವೂ ಒಂದು. ಈ ಇಬ್ಬಾಗದಿಂದ ಲಾಭ ಪಡೆದುಕೊಂಡಿರುವುದು ಬಿಜೆಪಿ. ಈ ಹಿಂದೆ ಬಾಬರಿ ಮಸೀದಿ ವಿವಾದಕ್ಕೆ ಸಂಬಂಧಿಸಿ ಏನೆಲ್ಲ ನಡೆದಿದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತು. ಬಾಬರಿ ಮಸೀದಿ ಇದ್ದ ಜಾಗವನ್ನು ರಾಮ ಮಂದಿರ ಕಟ್ಟುವುದಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಗೊಗೊಯ್ ನೇತೃತ್ವದ 5 ನ್ಯಾಯಾಧೀಶರ ಪೀಠ ಬಿಟ್ಟುಕೊಟ್ಟಿತ್ತು. ಆ ತೀರ್ಪು ವ್ಯಾಪಕ ಆಕ್ಷೇಪಕ್ಕೂ ಕಾರಣವಾಗಿತ್ತು. ಇದು ದಾಖಲೆಯ ಆಧಾರದಲ್ಲಿ ನೀಡಿದ ತೀರ್ಪಲ್ಲ, ಒಂದು ವರ್ಗವನ್ನ ಮತ್ತು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ತೃಪ್ತಿಪಡಿಸುವ ಹಿನ್ನೆಲೆಯಲ್ಲಿ ನೀಡಿದ ತೀರ್ಪು ಎಂಬಂತೆ ಅನೇಕ ಕಾನೂನು ತಜ್ಞರೇ ಹೇಳಿದರು. ಆ 5 ನ್ಯಾಯಾಧೀಶರ ತಂಡದಲ್ಲಿ ಸಿಜಿಐ ಚಂದ್ರಚೂಡ್ ಕೂಡ ಇದ್ದರು. ಆ ಬಳಿಕ ಗೊಗೊಯ್ ಅವರನ್ನು ಬಿಜೆಪಿ ರಾಜ್ಯಸಭೆಗೆ ನೇಮಕ ಮಾಡಿತು. ಆ ಪೀಠದಲ್ಲಿದ್ದ ಇನ್ನೋರ್ವ ನ್ಯಾಯಾಧೀಶ ಅಬ್ದುಲ್ ನಜೀರ್ ಅವರು ಆ ಬಳಿಕ ಮೋದಿ ಸರ್ಕಾರದಿಂದ ಆಂಧ್ರಪ್ರದೇಶಕ್ಕೆ ರಾಜ್ಯಪಾಲರಾಗಿ ನೇಮಕವಾದರು. ಮೋದಿ ಸರ್ಕಾರಕ್ಕೆ ತೃಪ್ತಿಯಾಗುವ ರೀತಿಯಲ್ಲಿ ತೀರ್ಪು ಕೊಟ್ಟ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕೊಟ್ಟ ಉಡುಗೊರೆ ಇದು ಎಂಬ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಆ ಬಳಿಕ ಚರ್ಚೆಯೂ ಕೂಡ ನಡೆಯಿತು. ಇಂತಹ ಬೆಳವಣಿಗೆಗಳು ನ್ಯಾಯಾಂಗದ ಮೇಲೆ ಜನರಿಗೆ ಇರುವ ವಿಶ್ವಾಸಾರ್ಹತೆಯನ್ನು ಕುಗ್ಗಿಸುತ್ತೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಪ್ರತಿವಾದಿಯಾಗಿರುವ ಅನೇಕ ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿವೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿಯವರು ಮುಖ್ಯ ನ್ಯಾಯಾಧೀಶರ ಮನೆಗೆ ತೆರಳುವುದು ಮತ್ತು ಅಲ್ಲಿ ಜೊತೆಯಾಗಿ ಪೂಜೆ ಮಾಡುವುದೆಲ್ಲ ಸಾರ್ವಜನಿಕವಾಗಿ ಒಳ್ಳೆಯ ಸಂದೇಶವನ್ನು ಕೊಡುವುದಿಲ್ಲ. ನ್ಯಾಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡ ಬೇರೆ ಬೇರೆಯಾಗೇ ಇರಬೇಕು. ಅವುಗಳ ನಡುವೆ ನಂಟು ಬೆಳೆದರೆ ಆ ಬಳಿಕ ಪ್ರಜಾತಂತ್ರ ಕುಸಿಯುವುದಕ್ಕೆ ಬೇರೆ ಕಾರಣಗಳೇ ಬೇಕಾಗುವುದಿಲ್ಲ. ಚಂದ್ರಚೂಡ್ ಅವರು ಒಳ್ಳೆಯವರೇ ಇರಬಹುದು, ಆದರೆ ಈ ಬಗೆಯ ಭೇಟಿಗಳು ಪ್ರಧಾನಿ ಬಗ್ಗೆ ಇವರಲ್ಲಿ ಒಂದು ರೀತಿಯ ಮೃದುತನದ ಸಂಬಂಧವನ್ನು ತರುವುದಕ್ಕೆ ಸಾಧ್ಯವಿದೆ. ಇಂತಹ ಸಂಬಂಧಗಳು ತೀರ್ಪು ನೀಡುವ ವೇಳೆ ಮುಲಾಜಾಗಿ ಪರಿವರ್ತನೆಯಾಗಬಹುದು ಅನ್ನುವ ಅನುಮಾನ ಜನರಲ್ಲಿದ್ದರೆ ಅದು ತಪ್ಪಲ್ಲ. ನ್ಯಾಯಾಧೀಶರು ರಾಜಕಾರಣಿಗಳನ್ನು ದೂರ ಇಡುವುದರಿಂದ ನ್ಯಾಯಾಂಗದ ವಿಶ್ವಾಸಾರ್ಹತೆಗೆ ಒಳ್ಳೆಯದು. ಕಳೆದ ಲೋಕಸಭಾ ಚುನಾವಣೆಗಿಂತ ತುಸು ಮೊದಲು ಪಶ್ಚಿಮ ಬಂಗಾಳದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಗಂಗೋಪಾಧ್ಯಾಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿಕೊಂಡದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಉಳಿದ ಸರ್ಕಾರಿ ಅಧಿಕಾರಿಗಳು ಒಂದು ರಾಜಕೀಯ ಪಕ್ಷವನ್ನು ಸೇರುವುದಕ್ಕೂ ನ್ಯಾಯಾಧೀಶರು ರಾಜಕೀಯ ಪಕ್ಷ ಸೇರುವುದಕ್ಕೂ ಮತ್ತು ರಾಜಕಾರಣಿಗಳೊಂದಿಗೆ ಸಂಬಂಧ ಬೆಳೆಸುವುದಕ್ಕೂ ವ್ಯತ್ಯಾಸ ಇದೆ. ನ್ಯಾಯಾಂಗ ಎನ್ನುವುದು ಈ ದೇಶದ ಕಟ್ಟಕಡೆಯ ವಿಶ್ವಾಸಾರ್ಹ ಕೇಂದ್ರ. ಅಲ್ಲಿ ನೀಡುವ ತೀರ್ಪು ಜನರ ಪಾಲಿಗೆ ಅಲ್ಟಿಮೇಟ್. ಇಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ರಾಜಕಾರಣಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳಲೇಬೇಕಾಗುತ್ತೆ. ಇಲ್ಲದಿದ್ದರೆ ನ್ಯಾಯಾಲಯ ನೀಡುವ ಪ್ರತಿ ತೀರ್ಪನ್ನು ಜನರು ಅನುಮಾನದ ಕಣ್ಣಿನಿಂದ ನೋಡುವ ಸ್ಥಿತಿ ನಿರ್ಮಾಣವಾಗಬಹುದು. ಪ್ರಶಾಂತ್ ಭೂಷಣ್ ಅವರ ವಿರೋಧ ಈ ನೆಲೆಯಲ್ಲಿ ಸರಿ ಎಂದೇ ಹೇಳಬೇಕಾಗುತ್ತೆ.